ರಘು ಸರ್ ಅವರ ಮಾತುಗಳನ್ನು ಕೇಳುವಂತಹ ಸಮಯ. ಓವರ್ ಟು ಯು ಸರ್. ಎಲ್ಲ ನಮ್ಮ ಸಿನಿಮಾ ಭಾಗಸ್ಥರು, ನಮ್ಮ ಕುಟುಂಬಸ್ಥರಿಗೆಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮಹಾಭಾರತದ ಪೋರ್ಷನ್ ಅಜ್ಞಾತವಾಸ ಅನ್ನೋದೇ ವೇಷ ಮಾಡಿಸ್ಕೊಂಡು ಬದುಕಬೇಕು ಅನ್ನೋದೇ. ಇವಾಗ ಲೋಕಲ್ ಬರೋ ತಲೆ ಮರೆಸ್ಕೊಳ್ಳೋದು ಅಂತೀವಿ ನಾವು. ಇಲ್ಲಿ ತುಂಬ ಸಾಕಷ್ಟು ಮೆಚ್ಚುವಂಥ ಅಂಶಗಳು ಕಾಣ್ತಾವೆ. ಅಂದರೆ ಒಬ್ಬ ಡೈರೆಕ್ಟ್ರು ಇನ್ನೊಬ್ಬ ಡೈರೆಕ್ಟ್ರನ್ನ ಕತೆ ಕೇಳಿಬಿಟ್ಟು ಇದನ್ನು ನೀವು ಮಾಡಿ ಅಂತ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ದು, ಇದು ಇಂಡಸ್ಟ್ರಿ ಬೆಳೆಯೋದಕ್ಕೆ ತುಂಬ ತುಂಬ ಆರಾಮಾಗಿ ಹೇಮಂತ ಹೇಳ್ಬೋದು, ಬೇಗ ನಾನೇ ಮಾಡ್ಬಿಡ್ತೀನಿ ಬಿಟ್ಬಿಡಿ ಅಂತ. ಯಾಕೆಂದರೆ ಅವರು ಈಗಾಗಲೇ ಸಾಕಷ್ಟು ಒಳ್ಳೆ ಸಿನಿಮಾಗಳು ಮಾಡಿರೋರು, ಒಳ್ಳೆ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ನೆನಪುಗಳನ್ನು ಕೊಟ್ಟಿರೋರು. ಹಾಗಾಗಿ ಏಕೆಂದರೆ ಇದು ಬರೀ ಡೈರೆಕ್ಟ್ರು ಅಂತಲ್ಲ, ಅದು ಕ್ಯಾಮ್ರಾಮನ್ಗಳು ತುಂಬ ಚೆನ್ನಾಗಿದೆ. ಅವರವ್ರ ಕೆಲಸಗಳು ಟಪ ಟಪ ಅಂತ ಹೆಂಗೋ ಮುಗಿಸ್ಕೊಂಡ್ಬಿಡ್ತಾರೆ. ಅದು ಮ್ಯೂಸಿಕ್ ಆಗ್ಬೋದು, ಕಥೆಗಾರ ಆಗ್ಬೋದು, ಕಲಾವಿದರಾಗ್ಬೋದು, ನಿರ್ಮಾಪಕ ಆಗ್ಬೋದು, ಇವರೆಲ್ಲರಲ್ಲೂ ಈ ಎಕ್ಸ್ಚೇಂಜು ಮೊದಲಿತ್ತು. ಎಲ್ಲೊಂದು ಗ್ಯಾಪ್ ಆಗಿದೆ. ಇದು ಮತ್ತೆ ಇವರು ಶುರು ಮಾಡಿದ್ದಾರೆ. ಇದು ಒಳ್ಳೆಯದಾಗಲಿ, ಅದು ಹುಟ್ಟಿ ಅನ್ನೋದೇ ನಮ್ಮೆಲ್ಲ ನಮ್ಮ ಕಲಾವಿದರು. ಹಾಗಿದ್ದಾಗ ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು ನಿಜವಾಗ್ಲೂ. ಹೌದಲ್ಲಪ್ಪ, ಈ ಥರದ ಕಥೆಗಳು ಹುಟ್ಟುತ್ತಾವಲ್ಲ ಅಂದ್ಬಿಟ್ಟು ಇದೊಂದು ಅಂಶ. ಆಮೇಲೆ ಒಂದು ತುಂಬ ನಾವು ಕೆಲಸ ಎಲ್ಲ ಮಾಡಿದ್ಮೇಲೆ ಮಾತಾಡ್ತಿದ್ವಿ ಅಂದಾಗ ಅದಕ್ಕೊಂದು ಮತ್ತೆ ಹೇಮಂತ್ ಅವರು ತಾಯಿ ವಿಚಾರಕ್ಕೆ ಬಂದಾಗ ಅವ್ರ ತಾಯಿನ ನಮ್ಮ ಇದ್ದರು ಪೂಜೆ ದಿವಸ ಬಂದಾಗ ಖುಷಿ ಆಯಿತು. ಅವ್ರ ತಾಯಿಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು. ಅವ್ರ ತಾಯಿ ಬಂದಾಗ ಆವಾಗ ಅದಕ್ಕೆ ಅವರು ಸ್ವಲ್ಪ ಟೈಮ್ ತಗೊಂಡು ಮತ್ತು ನಮಗೆ ಅದು ಚೇತರಿಸ್ಕೊಂಡು ಮತ್ತೆ ಅದಕ್ಕೆ ಶುರುವಾಗಿ ಕುಂತಾಗ ಬೆಂಗಳೂರು ಕುಮಾರ್ ಅವರು ಬಂದಿರೋದು ನಿಜವಾಗ್ಲೂ ಭಾಳ ಒಂದು ತುಂಬ ಪ್ರೊಫೆಷ್ನಲ್ ಆಗಿ ಬಂದಿರೋದು ನಮಗೆ ಭಾಳ ಖುಷಿ ಆಯ್ತು ಈ ಸಿನಿಮಾಗೆ. ಅಂದರೆ ಅವರು ನೋಡಿ, ಯಾಕಂದರೆ ಅವರು 9 ಭಾಷೆ ಮಾಡೋರು. ಬೆಂಗಳೂರು ಕುಮಾರ್ ಅಂತ ಅಷ್ಟೇ, ತೆಲುಗು, ತಮಿಳು, ಕನ್ನಡಕ್ಕೂ ಅವ್ರು ಬೆಂಗಳೂರು ಕುಮಾರ್ ಬಂದಿರೋದು ಅದು ನಮ್ಗೆ ತುಂಬ ಪ್ಲಸ್ ಆಗಿತ್ತು. ಇದು ನಿಜವಾಗ್ಲೂ ಇದು ನಮಗೆ ನಮ್ಮ ಸಿನಿಮಾ ನಿಜವಾಗ್ಲೂ ಒಂದು ಅಜ್ಞಾತವಾಸಿ ಅಂತ ಧೈರ್ಯ. ಇನ್ನು ಜನಾರ್ದನ್ ಈ ಕತೆ ಹೇಳಿದಾಗ ಫಸ್ಟು ಜನಾರ್ದನ್ ಹೇಳಿದ ತಕ್ಷಣ ಯಾರು ಜನಾರ್ದನ್ ಈ ಕತೆ ಮಾಡಿದ್ದು ಅಂತ ಅವ್ರ ಗುರುಗಳು ಅಂತ ಒಂದು ಸ್ವಲ್ಪ ಸೈಲೆನ್ಸು. ಯಾವ ಪಾತ್ರ ಕೇಳಿದ್ರು ಇದ್ಯಾರು ಮಾಡ್ತಾರೆ, ಅದ್ಯಾರು ಮಾಡ್ತಾರೆ ಹೆಂಗಿದ್ದವ್ರು ಮಾಡ್ತಾರೆ ಅಂದರೆ ಎಲ್ಲ ಪಾತ್ರಗಳ ಬಗ್ಗೆ ಹೊಟ್ಟೆ ಕಿಚ್ಚಾಗಂಗಿಲ್ಲ. ಶರತ್ ಒಂಥರ ಡಬಲ್ ಹೊಟ್ಟೆ ಕಿಚ್ಚಾಗುತ್ತೆ. ಇವರು ಜ್ಯೋತಿಷಿಗಳು, ಇಡೀ ಈ ಸಿನಿಮಾ ಜ್ಯೋತಿಷಿಗಳು ಇವರೇ. ಸುಮ್ಮನೆ ಸೈಲೆಂಟಾಗಿ ಕೂತಾರೆ ನೋಡಿ ಇವರು ರವಿಶಂಕರ್ ಗೌಡ್ರು, ಅವರೇ ನಿಜವಾದ ಜ್ಯೋತಿಷಿಗಳು ಈ ಸಿನಿಮಾಗೆ. ಉಸಿರೇ ಬಿಡಲ್ಲ. ಹೇಮಂತ್ ಅವಾಗಲೇ ಸೈಡ್ ಕರ್ಕೊಂಡು ಹೇಳಿದ್ರು, ಇದು ಮರ್ಡರ್ ಅನ್ನಿಸ್ತಿದೆ ಸಿನಿಮಾ, ಜಾಸ್ತಿ ಕತೆ ಬಗ್ಗೆ ಬಿಟ್ಕೊಡ್ತೀವಿ, ಇಲ್ಲಾಂದ್ರೆ ನೀವು ಮರ್ಡರ್ ಆಗ್ತೀರಾ ಅಂತ. ಸೊ ಹಾಗಾಗಿ ಸೈಲೆಂಟಾಗಿ ಕೂತಿದ್ವಿ. ಆ ಥರದ್ದು ಯಾರ ಪಾತ್ರಗಳು ಕೇಳಿದ್ರು, ಪಾವನ ಅವ್ರದ್ದಾಗ್ಬೋದು, ಸಿದ್ದುದಾಗ್ಬೋದು, ಈ ಎಲ್ಲ ಕ್ಯಾರೆಕ್ಟರ್ಗಳು ಇವ್ರೇನು ಮಾಡ್ತಾರೆ ಅವ್ರೇನು ಮಾಡ್ತಾರೆ ಈ ಥರದ್ದು. ಆಮೇಲೆ ಒಂದು ಸಣ್ಣದಾಗಿ ಅವರಲ್ಲ ಮುಂದೆ ಈ ಕೊಲೆ ಈಗ ನಮಗೆ ಕೆಲವು ಕೊಲೆಗಳು ನಿಮಗೆ ಮೆಂಟಲಿನೂ ಆಗುತ್ತೆ, ಫಿಸಿಕಲಿ ಆಗುತ್ತೆ. ಈ ಅದೇ ನಮ್ಗೆ ಹೇಳಿದ್ವಲ್ಲ ತಲೆಮರೆಸ್ಕೊಳ್ಳೋದು ಅಂತ, ಒಳಗೆ ತಳದೊಳಗೆ ನನ್ನೊಳಗೆ ಈ ಥರದ ಕೊಲೆ ಆದಾಗ ಈಗ ಏನು ಮಾಡೋಣ, ಯಾರಿಗೆ ಹೇಳೋಣ? ಈ ಥರದ್ದೇನೋ ಒಂದು ಮಾಡಿ ಮೊಸರು ಮಜ್ಜಿಗೆ ಮಿಕ್ಸಿಲ ಕರೆದು ರುಬ್ಬಿಬಿಟ್ಟವ್ರು ಇದನ್ನು ಹೆಂಗೆ ತಪ್ಪಿಸ್ಕೊಳಕ್ಕಾಗಲ್ಲ. ಆಮೇಲೆ ಎಲ್ಲೆಲ್ಲೋ ಆ ಥರದ್ದು ಇದಕ್ಕೆ ಸಪೋರ್ಟಿವ್ ಆಗಿ ತುಂಬ ಅದ್ಭುತ. ಚಿಕ್ಕಮಗಳೂರಿನ ಯಾವ್ಯಾವ ಮನೆಗಳು ಅಲ್ಲಿ ಸುಮಾರು ಅವೆಲ್ಲ 500-600 ವರ್ಷದ ಹಳೆಯ ಮನೆಗಳು, 1 ಕಿಲೋಮೀಟರ್ ಮನೆಗಳು. 9 ವೆಂಕಟರಮಣ ಸ್ವಾಮಿ ತರೋದು 9 ಮನೆಗಳು. ನಮ್ಮ ಸಿನಿಮಾಗೆ ಮಾಡಿದ್ವಿ ನನಗೆ ಒಂದು ಬಾಗಿಲು ತೆರೆದು ಇದು ಆಚಾರ ಕುತ್ಕೊಳ್ಳೋಕ್ಕೆ, ಇದು ಉಣ್ಣಕ್ಕೆ, ಇದು ಮಲ್ಕೊಳ್ಳೋಕ್ಕೆ, ಇದು ಮತ್ತೆ ಒಳಗೆ ಅವೆಲ್ಲ ಬಾಗ್ಲಕ್ಕೆ ಅವೆಲ್ಲ ಅಡುಗೆ ಮಾಡ್ಕೊಂಡು ಅಲ್ಲೂ ಇರ್ಬೋದು. ಈಗ ಲೈನ್ಗೆ ದೊಡ್ಡ 9-10 ದ್ವಾರಗಳಿರೋ ಆ ಮನೆ. ಅದು ಯಾರ್ದು ಆ ಮನೆ, ಅದು ನಮ್ಮ ಸಿನಿಮಾಕ್ಕೆ ಸಂಬಂಧಪಟ್ಟವ್ರ ಮನೆಯೇ ಅದು. ಆ ಥರದ ಲೊಕೇಶನ್ಗಳು ಈ ಕಥೆ ಪೂರ್ವಕವಾಗಿ ನಾನು ಹೇಳ್ತಿದ್ರು. ಆ ಥರದ ಪೂರ್ವಕವಾಗಿ ಇಷ್ಟೆಲ್ಲ ಮಾಡಿದಾಗ ನಮಗೊಂದು ಸಣ್ಣದಾಗಿ ಏನಪ್ಪ ಅಂತಂದರೆ ಒಂದು ಭಯ ಹುಟ್ಟಿದ್ದು ಈ ಕೊಲೆ. ಯಾಕಂದರೆ ಈಗಾಗಲೇ ಕೊಲೆ ಬಗ್ಗೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದ್ಬಿಟ್ಟಿದ್ದಾವೆ, ಸಾಕಷ್ಟು ಒಳ್ಳೆ ಸಿನಿಮಾ ಬಂದಿದ್ದಾರೆ. ಒಂದು ಸಣ್ಣ ಆಸೆ ಹುಟ್ಟಿದ್ದೇನಂತಂದರೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದಿದ್ದಾವೆ. ಆ ಒಳ್ಳೆಯ ಸಿನಿಮಾಗಳ ಸಾಲಿನಲ್ಲೇ ಜನಾರ್ದನ್ ಮತ್ತು ಹೇಮಂತ್ ರಾವ್ ಇದನ್ನು ಸೇರಿಸ್ತಾರೆ ಅನ್ನೋದೊಂದು ನಂಬಿಕೆ. ಯಾಕಂದರೆ ಆ ಥರದ ಕೆಲಸ
ಎಲ್ಲರದು ಇದು ಪಾತ್ರದ ಜೊತೆ ಇರೋದು, ಪಾತ್ರವನ್ನು ವ್ಯಕ್ತಪಡಿಸೋದಲ್ಲ. ಎಲ್ಲರೂ ಅಷ್ಟೇ. ಆಮೇಲೆ ಅದಕ್ಕೆ ನಮ್ಮ ಸ್ಪರ್ಧಿಯಾಗಿ ಅದ್ವೈತ್ ಕೆಲಸ ಮಾಡ್ತಾರೆ. ಈಗಿನ್ನೂ ಗೊತ್ತಿಲ್ಲ ನಮಗೆಲ್ಲರಿಗೂ ತಲೆ ಮಾಡಿದಂಗೆ ಚರಣ್ ಏನು ಮಾಡಿದವರು ನಮಗಿನ್ನೂ ಗೊತ್ತಿಲ್ಲ. ಅವ್ರನ್ನ ಕ್ಯಾರೆಕ್ಟ್ರಾಗಿ ಉಳ್ಕೋಬೋದು ಗೊತ್ತಿಲ್ಲ. ಇವರೆಲ್ಲ ಆಗಲೇ ಅದನ್ನು ನಾವು ಬರೀ ಅಲ್ಲಿ ಪಾತ್ರವನ್ನು ಮಾಡಿದವರು, ಇವರೆಲ್ಲ ಪ್ರೇಕ್ಷಕರಾಗಲೇ ಇದನ್ನು ನೋಡ್ಬಿಟ್ಟಿದ್ದಾರೆ. ಇದನ್ನು ನೋಡಿ ಹಾಗಾಗಿ ಇವರು ನಮಗೇನು ಬಿಟ್ಕೊಡ್ತಿಲ್ಲ ಆಗಿದೆ ಅಂತ. ಹಾಗಾಗಿ ಈಗ ನಮಗೆ ಈ ಥರದೊಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಅದೇ ಮತ್ತೆ ಒಂದು ಪ್ರೋತ್ಸಾಹ ನಮಗೆ ಬೇಕು. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ನೀವುಗಳು ಹೊಸತನಕ್ಕೆ, ಹೊಸಬರಿಗೆ, ಈ ಥರದ ಹೊಸ ವಿಚಾರಗಳಿಗೆ ನಮ್ಮಲ್ಲಿ ಮಾಡಿದಾಗ ನೀವು ತುಂಬ ನಿಮ್ಮದಂತ ನೀವು ಹೆಗಲ ಮೇಲೆ ತಗೊಂಡು ಸಪೋರ್ಟ್ ಮಾಡಿದ್ದೀರಾ, ಅದನ್ನು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅದನ್ನು ಆ ಸಿನಿಮಾನ ಉಳಿಸಿದ್ದೀರಾ. ಇದಕ್ಕೆ ಈ ಅಜ್ಞಾತವಾಸಿ ಸಿನಿಮಾಗೆ ನೀವೆಲ್ಲರೂ ಮನದುಂಬಿ ಸ್ವೇಚ್ಛೆಯಿಂದ ಮಾಡ್ತೀರಾ, ಮಾಡಿ ಅಂತ ನಿಮಗೆ ಮನದುಂಬಿ ಪ್ರೀತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಹಾಂ ಮೇಡಮ್, ಹೌದು ಮೇಡಮ್. ಹಾಂ, ನೀವು ಬುಡಕ್ಕೆ ಒಂದೇ ನಾನು ಬಾಯಿ ತಪ್ಪು ನೋಡಿ ಅಲ್ಲಿ ವಿಷ ಇದು ಎಲ್ಲಿ ಬೇಕಾದ್ರೆ ಹುಟ್ಟು ಬಂದು ವಿಷ ಯಾರು ಪಕ್ಕದಲ್ಲಿ ಎಲ್ಲಿ ಕೂತಿದ್ರು ಗೊತ್ತಿಲ್ಲ, ಅದು ಹುಟ್ಟುತ್ತೆ. ಅದೇ ಹೆಂಗೆ ಹುಟ್ಟಿತು ವಿಷ ಅನ್ನೋದೇ ಅದರದ್ದೇ ಆಶ್ಚರ್ಯ. ನಾವು ಕರ್ತೀನಿ ಬಂದ್ವ, ಅದೇ ದೈಹಿಕವಾಗಿ ಬಂದ್ವ, ಮಾನಸಿಕವಾಗಿ ಕೊಲ್ತೀವ, ಸುಮ್ಮನೆ ಅದು ಗಾಳಿಗೆ ಬಂದ್ಬಿಟ್ಟು ಉಸಿರು ಬಿಡ್ಬಿಡ್ಸೋದು. ಅವರೆಲ್ಲ ಜ್ಯೋತಿಷಿ ಮೇಡಮ್, ಕೊಲೆಗೆ ಆದ್ರೆ ಜ್ಯೋತಿಷಿ ಇದ್ದಾನ ನೋಡಿ, ಇವರೇ ಜ್ಯೋತಿಷಿ ಕೊಲೆಗೆ. ಏನು ಅವ್ರೇನು ಲೇಡೀಸ್ ಸುಮ್ಮನೆ ಅಂದ್ಕೊಂಡ್ರ? ನೋಡಿ ಗೊತ್ತಾಗತ್ತೆ ನಿಮಗೆ. ಯಾರೇನು ಹಾಗಾಗಿ ನಮ್ಗೆ ತುಂಬ ಇದರಿಂದ ನಾವು ಅನ್ಕೋತಿದ್ದೀವಿ, ನೀವೆಲ್ಲರೂ ಇದನ್ನು ಮೆಚ್ತೀರಾ. ಇದೊಂದು ಬೇರೆ ಥರದ ಒಂದು ಪ್ರಯತ್ನ. ಯಾಕಂದರೆ ನಾವು ಸಾಕಷ್ಟು ಎಲ್ಲ ಸಿನಿಮಾಗಳಿಗೆ ಬರ್ತೀವಿ, ಒಂದು ರೀತಿ ನಾವು ನೋಡ್ಬಿಟ್ಟು ಹೌದು ನಮ್ಮ ಸ್ವಲ್ಪ ಮಾಡಿ ಅಂತ ನಾವು ಪೇಯ್ಡ್ ದುಡ್ಡಿಸ್ಕೊಂಡಿರ್ತೀವಿ, ಹೇಳ್ತೀವಿ. ಇದು ಬೇರೆ ಥರದ್ದೊಂದು, ಯಾಕಂದರೆ ಎಲ್ಲರೂ ಪ್ರಯತ್ನ ಮಾಡಿರೋದ್ರಿಂದ ನಮಗೂ ಎಲ್ಲನೂ ಒಂದು ಕಡಿತಾ ಇರ್ತದೆ ಹೊಸತನಕ್ಕೆ, ಹೊಸ ವಿಚಾರಗಳು. ನಮ್ಮ ಇದರಲ್ಲೂ ನಾವು ಬೆಣ್ಣೆ ಥರ ಕೆಡಬಿಟ್ಟು ಶುದ್ಧವಾಗಿ ಏನೋ ಟ್ರೈ ಮಾಡಿರೋಣ ಅಂತ ಆ ಥರದೊಂದು ಪ್ರಯತ್ನ ಮಾಡಿದ್ದೀವಿ. ಇದನ್ನು ಅದರದ ಒಮ್ಮತದಿಂದ ನಾವೆಲ್ಲರೂ ಹೌದಲ್ವಾ? ಹೌದು, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು. ಕಲಾವಿದರ ಸ್ಟೀರಿಯೋಟೈಪ್ಗಳನ್ನು ಮೀರೋ ಪ್ರಯತ್ನ ನಿಮ್ಮ ಪಾತ್ರದ ವಿಷಯಕ್ಕೆ ಬಂದರೆ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ? ನನ್ನ ಇದು ಬಂದಾಗ ನಾನು ನಿಮ್ಗೆ ಅವಾಗ ಹೇಳಿದೆ, ಪಾತ್ರದ ಜೊತೆ ಇರೋದು ಬೇರೆ, ಪಾತ್ರವನ್ನು ವ್ಯಕ್ತಪಡಿಸೋದು ಬೇರೆ ಅಂತ. ಹಾಗಾಗಿ ನಾನು ಈ ಪಾತ್ರದ ಜೊತೆ ಇದ್ದೀನಿ. ನಮಗಿರೋ ಕೇಳಿದಾರೆ ಅಷ್ಟೇ, ಸರ್ ನೀವು ಬಿಟ್ಬಿಡಿ, ನಾವು ಮಿಕ್ಕಿದ್ದು ನಾವು ಮಾಡ್ಕೋತೀವಿ ಅಂತ. ನಾನು ಅಲ್ಲಿದ್ದೀನಿ ಅಷ್ಟೇ. ಯಾವುದೇ ಥರದ ಅಲಂಕಾರ ಮಾಡೋಕ್ಕೆ ಹೋಗಿಲ್ಲ, ಬೇಡ ಅಂತ. ನೀವು ಕತೆ ಕೇಳಿದ್ರೆ ನಿಮಗೆ ಮಾಡಬೇಕು ಅಂತ ಅನ್ಸಲ್ಲ. ಈಗ ನಾನು ಸಿನಿಮಾ ನೋಡಿದ್ದೀನಿ. ಇವಾಗ ನಮ್ಮಲ್ಲಿ ಸತ್ರನೂ ಅಲಂಕಾರ ಮಾಡ್ತಾರೆ, ಬದುಕಿದ್ರೂ ಅಲಂಕಾರ ಮಾಡ್ತಾರೆ. ಅದು ಪೇಂಟ್ ಡಿಫ್ರೆನ್ಸ್ ಅಲ್ವಾ, ಖುಷಿ ಡಿಫ್ರೆನ್ಸ್ ಅಲ್ವಾ, ಡಿಫ್ರೆನ್ಸ್ ಆಗುತ್ತಲ್ಲ ಅದಕ್ಕೆ ಅಲ್ವಾ. ಹೂವು ಎರಡಕ್ಕೂ ಬಳಸ್ತೀವಿ, ಅದಕ್ಕೂ ಬಳಸ್ತೀವಿ, ಇದಕ್ಕೂ ಬಳಸ್ತೀವಿ. ಆ ಹೂವು ನಮಗೆ ನಲುಗ್ದಂಗೆ ಕಾಣುತ್ತೆ ಸತ್ತಾಗ. ಅದೇ ಹೂವು ಯಾರನ್ನ ಹುಟ್ಟಿದ್ರೆ ಹಾಕಿದಾಗ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ಅಂತ ಅನ್ಸುತ್ತೆ. ಈ ಥರದ ದಾಖಲಾಟಗಳನ್ನ ಜನಾರ್ದನ್, ಯಾಕೆ ಜನಾರ್ದನ್ ಬಗ್ಗೆ ತುಂಬ ಬೇರೆ ಥರದಲ್ಲಿ ಒಟ್ಟು ಭಾರತೀಯ ಚಿತ್ರರಂಗದ ಬೇರೆ ಥರ ನಿಲ್ತಾರೆ ಅಂತಂದರೆ ಅದು ನಿಜವಾಗ್ಲೂ ಅದು ಗುಲ್ಟು ಆಗ್ಬೋದು, ಆಮೇಲೆ ಇದಾಗ್ಬೋದು, ಅದಕ್ಕೊಂದು ಬೇರೆದೊಂದು ಕೊಟ್ಟಿರ್ತಾರೆ. ನನಗೆ ಒಂದು ಕ್ಷಣ ಇದು ಸಾಧ್ಯನಾ ಅಂತ ಅನಿಸ್ತು. ಆದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಹುಟ್ಟೋದಕ್ಕೆ ಅವನಿಗೆ ಸಹಜ, ನೇಚರ್ ಹುಟ್ಟಬೋದು. ಸಾಯಿಸೋದು ಯಾರಿಗೂ ಹಕ್ಕಿಲ್ಲ, ಹೌದಲ್ಲ? ಯಾರನ್ನೂ ಸಾಯಿಸೋದು ಯಾವುದಕ್ಕೂ ಹಕ್ಕಿಲ್ಲ, ಯಾರೇ ಆಗಿಲ್ಲ. ಸಾಯಿಸಬಾರ್ದಲ್ವಾ? ಸಾಯಿಸೋದು ಸ್ವತಂತ್ರ ಯಾರು ಕೊಡ್ತಾರೆ? ಅದನ್ನೇ ಕ್ವಶನ್ ಮಾಡ್ತೀನಿ ಮಾಡೋದು.
ಅದು 11ಗೆ ಆನ್ಸರ್ ಮಾಡಿದ್ರೆ ಬೆಟರ್ ಅನ್ಕೊಂತೀನಿ.